ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಲ್ಗೆ ಗಿಡ ನಾನು ತೋರಿಸ್ತಾ ಇದ್ದೇನೆ ನೋಡಿ. ನಾನು ಅವತ್ತು ಇದು ಪರ್ಪಲ್ ಕಲರ್ ಫರ್ಟಿಲೈಸರ್ ಹಾಕಿದ್ನಲ್ಲ, ಅದೆಲ್ಲ ಇವಾಗ ಮಣ್ಣಿಗೆ ಸೇರ್ಕೊಂಡಿದೆ. ಅದ್ರ ಮೇಲೆ ನೋಡಿ ಫ್ರೆಂಡ್ಸ್, ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಗಿಡ ಚೆನ್ನಾಗಿ ಬಂದು ಗಿಡದಲ್ಲಿ ಇವಾಗ ಮೊಗ್ಗು ಸಹ, ಅಂದರೆ ಫರ್ಟಿಲೈಸರ್ ಹಾಕಬೇಕಿದ್ರೆ ಮೊದಲೇನೆ ಚೆನ್ನಾಗಿದ್ದಿತ್ತು, ಇರಲಿಲ್ಲ ಅಂತೇಳಿ ಏನಿಲ್ಲ. ಇವಾಗ ಗಿಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಮತ್ತು ಗಿಡದಲ್ಲಿ ಮೊಗ್ಗು ಸಹ ಆಗ್ತಾ ಇತ್ತು. ನಾನೀಗ ಮೊಗ್ಗು ನೋಡಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮೊಗ್ಗೆಲ್ಲ ಇವಾಗ ಬೆಳಿಗ್ಗೆ ಇದು 9 ಗಂಟೆ ಆಗ್ತಾ ಬಂದು ನಾನು ಸ್ವಲ್ಪ ಲೇಟಾಗಿ, ಜಾಸ್ತಿ ಮೊಗ್ಗು ಸಿಗುವುದಿಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ನಾನು ಮೊಗ್ಗು ತೆಗಿಲಿಕ್ಕೆ ಬರ್ತೀನಿ. ನನಗೆ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮೊಗ್ಗು ತೆಗೆದಾಗಿದೆ ನೋಡಿ. ಇಲ್ಲೂ ಒಂದೊಂದು ಗಿಡದಲ್ಲಿ ಸ್ವಲ್ಪ ಮೊಗ್ಗು ಸಿಗುತ್ತೆ, ಒಂದೊಂದು ಗಿಡದಲ್ಲಿ ಸ್ವಲ್ಪ ಮೊಗ್ಗು ಕಮ್ಮಿ. ಅಂದರೆ ಈ ಗಿಡದಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲೆಲ್ಲ ಫುಲ್ ಮೊಗ್ಗು ಆಗಿದೆ ನೋಡಿ ಫ್ರೆಂಡ್ಸ್. ಇದರಲ್ಲೆಲ್ಲ ಫುಲ್ ಮೊಗ್ಗು ಸಿಗುತ್ತೆ. ಒಂದೊಂದು ಗಿಡದಲ್ಲಿ ಅಂದರೆ ಹುಳ ಬರೋಕ್ಕೋಸ್ಕರ ಚಿಗುರು ಬಂದಾಗಲೇ ಎಲ್ಲ ಹುಳ ತಿನ್ಕೊಂಡು ಹೋಗಿದ್ದೆ. ತಿನ್ಕೊಂಡು ಹೋದ್ಮೇಲೆ ನಾವು ಔಷಧಿ ಸ್ಪ್ರೇ ಮಾಡಿದ್ದೆ. ಅದು ಒಂದು ಸಲ ಸ್ಪ್ರೇ ಮಾಡೋಷ್ಟು ಔಷಧಿ ಮಾತ್ರ ಇದ್ದಿತ್ತು. ಅದನ್ನು ಸ್ಪ್ರೇ ಮಾಡಿ ಬಿಟ್ಟಿತ್ತು. ಅದು ಸಾಕಾಗಲಿಲ್ಲ ಅನಿಸುತ್ತೆ. ಹಾಗಾಗಿ ಒಂದು ಸೈಡ್ ಫುಲ್ ಹುಳ ಎಲ್ಲ ತಿನ್ಕೊಂಡು ಹೋಗಿದೆ. ಇದರಲ್ಲೂ ಹಾಗೆ ಫುಲ್ ಮೊಗ್ಗಾಗ್ತಾ ಇತ್ತು. ಇದು ಆಗಿತ್ತು, ಚಿಗುರಿ ಮೊಗ್ಗು ಆಗಿತ್ತು. ಅಲ್ಲೆಲ್ಲ ಚಿಕ್ಕದಾಗಿ ಅಲ್ಲೆಲ್ಲ ಹುಳ ಎಲ್ಲ ತಿನ್ಕೊಂಡು ಹೋಗಿ ಇದರಲ್ಲೂ ಖಾಲಿ ಆಗಿದೆ. ಆದ್ರೆ ಇದರಲ್ಲಿ ಮೊಗ್ಗು ಸಿಗುತ್ತೆ. ಇವಾಗ ಮೊಗ್ಗು ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್. ಮತ್ತೆ ಈ ಬಕೆಟ್ ಇದ್ರದ್ದು ನಾನು ಬಕೆಟಿಗೆ ಹಾಕಿಟ್ಟಿದ್ನಲ್ಲ, ಪ್ಲಾಸ್ಟಿಕ್ ಬಕೆಟಲ್ಲಿ ನಾನು ಒಂದು ಮಲ್ಲಿಗೆ ಗಿಡ ನೆಟ್ಟಿದ್ನಲ್ಲ, ಅದು ಫುಲ್ ಒಡೆದೋಗಿ ಏನೂ ಇರಲಿಲ್ಲ. ಅದಕ್ಕೆ ನಾನು ಇಲ್ಲೇ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಇಲ್ಲೇ ಇದ್ದಿತ್ತು ಅದು. ಇಲ್ಲಿದ್ದನ್ನು ನಾನು ಅದನ್ನು ಅಂದರೆ ಅದಕ್ಕೆ ಮಣ್ಣು ಗಿಣ್ಣು ಏನು ಹಾಕಲಿಲ್ಲ, ಖಾಲಿ ಹಾಗೆ ನಾನು ಗ್ರೋ ಬ್ಯಾಗ್ ಹಿಂದಿನ ವರ್ಷ ತೋರಿಸಿದ್ನಲ್ಲ, ಗ್ರೋ ಬ್ಯಾಗ್ ಹಿಂದಿನ ವರ್ಷ ಅಲ್ಲ, ಒಂದು 6-7 ತಿಂಗಳಾಗಿರ್ಬೋದು. ನಾನು ಇದು ಕೃಷಿ ಮೇಳದಲ್ಲಿ ತಂದಿದ್ದು ಗ್ರೋ ಬ್ಯಾಗ್. ಇದಕ್ಕೆ ಏನು ಹಾಕಲಿಲ್ಲ, ಹಾಗೆ ತಗೊಂಡು ಹೋಗಿ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದನ್ನು ತಗೊಂಡು ಹೋಗಿ ಹಾಗೆ ಮನೆಯಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ಈ ಗ್ರೋ ಬ್ಯಾಗ್ ಇದೆಯಲ್ಲ ಅಂತೇಳಿ ಇದು ಗಿಡ ತುಂಬ ಚೆನ್ನಾಗಿದೆ. ಆದರೆ ಮೊಗ್ಗು ಆಗ್ತಾ ಇರಲಿಲ್ಲ. ಯಾಕಂದರೆ ಆ ಬಕೆಟಲ್ಲಿ ನಾವು ಎಷ್ಟೇ ನೀರು ಹಾಕಿದ್ರು ಏನೋ ಹಾಕಿದ್ರು ಎಲ್ಲ ತೊಳ್ಕೊಂಡು ಹೊರಗೆ ಹೋಗ್ತಾ ಇದ್ದಿತ್ತು. ಅದಕ್ಕೋಸ್ಕರ ಇದು ಏನು ಮಾಡಿದ್ರು ಮೊಗ್ಗಾಗೋದಿಲ್ಲ ಅಲ್ಲ ಅಂತೇಳಿ ನಾನು ಇದನ್ನು ಇನ್ನೊಂದು ಗ್ರೋ ಬ್ಯಾಗ್ ಶಿಫ್ಟ್ ಮಾಡಿದೆ. ಅಂದರೆ ಅದಕ್ಕೇನು ಬೇರೆ ಮಣ್ಣು ಏನೂ ಹಾಕಲಿಲ್ಲ, ಹಾಗೆ ಆ ಬಕೆಟಿನ ಒಡೆದು ಎತ್ತಿ ಇದಕ್ಕೆ ಹಾಕಿತ್ತು ಅಷ್ಟೇ. ಇನ್ನು ಮಣ್ಣೆಲ್ಲ ಇನ್ನು ಹೊಸದಾಗಿ ಹಾಕಬೇಕು. ನೀರು ಹಾಕಿದ್ರೆ ಎಲ್ಲ ಹೊರಗಡೆ ಹೋಗುತ್ತಲ್ಲ, ಇದಾದರೆ ಮಣ್ಣು ಎಳ್ಕೊಂಡು ಹಾಗೆ ಇರುತ್ತಲ್ಲ ಅಂತೇಳಿ ಎತ್ತಿ ಇದಕ್ಕೊಂದು ಚೇಂಜ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಮತ್ತು ಎಲ್ಲ ಗಿಡನೂ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ಇವಾಗ ಗ್ರೀನ್ ಆಗಿ ಇದೆ. ಯೆಲ್ಲೋ ಕಲರ್ ಕಮ್ಮಿ ಇದೆ, ಅದೇ ಫುಲ್ ಎಲ್ಲೋ ಅಲ್ಲ, ಸೊ ಮೀಡಿಯಮ್. ಅಂದರೆ ಮಲ್ಲಿಗೆ ಗಿಡ ಕಲರ್, ಎಲೆದು ಯಾವ ಕಲರ್ ಇರಬೇಕು ಅದೇ ಕಲರ್ ಇದೆ. ಕೆಲವು ಎಲೆದು ತೀರಾ ಗ್ರೀನ್ ಆಗಿದ್ರೆ ಅದರಲ್ಲಿ ಮೊಗ್ಗು ತುಂಬ ಕಮ್ಮಿ. ಸ್ವಲ್ಪ ಯೆಲ್ಲೋ ಕಲರಿಗೆ ಬರಬೇಕು ಆ ಗಿಡದಲ್ಲಿ ಎಲೆ ಬರುವಾಗ. ಯೆಲ್ಲೋ ಕಲರ್ ಬಂದ್ರೆ ಮಾತ್ರ ಅದರಲ್ಲಿ ಮೊಗ್ಗು ಚೆನ್ನಾಗಿ ಬರುತ್ತೆ. ಮತ್ತು ಎಲೆನೂ ಹಾಗೆ ಚಿಕ್ಕ ಎಲೆ ಬರಬೇಕು. ದೊಡ್ಡ ಎಲೆ ತುಂಬ ಬಂದರೆ ಮೊಗ್ಗು ಸಿಗುವುದಿಲ್ಲ. ಎಲೆನೂ ತುಂಬ ತೆಳ್ಳಗಿರಬೇಕು, ತುಂಬ ಚಿಕ್ಕದಿರ್ಬೇಕು ನೋಡಿ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲೆಲ್ಲ ತುಂಬ ಎಲೆ ದೊಡ್ಡದಾಗಿ ತುಂಬ ಸೊಪ್ಪು ಬೆಳ್ಕೊಂಡಿದ್ದಿತ್ತು. ಇದೆಲ್ಲ ಉದುರು ಹೋಗಿ ಇವಾಗ ನೋಡಿ ಚಿಕ್ಕ ಎಲೆ ಬಂದಿದೆ ನೋಡಿ ಫ್ರೆಂಡ್ಸ್. ಚಿಕ್ಕ ಎಲೆ ಬಂದಿದೆ ನೋಡಿ. ಇದೆಲ್ಲ ಇವಾಗ ನಾವು ಇದಕ್ಕೆ ಔಷಧಿ ಸ್ಪ್ರೇ ಮಾಡಿದರೆ ತುಪ್ಪನ ಮೊಗ್ಗು ಸಿಗುತ್ತೆ ನೋಡಿ. ಇದೆಲ್ಲ ನೋಡಿ ಹುಳ ತಿನ್ಕೊಂಡು ಹೋಗಿದೆ ನೋಡಿ. ಮತ್ತೆ ಈ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೊಗ್ಗು ಆಗ್ತದೆ ನೋಡಿ. ಮತ್ತೆ ನಾವು ಎಷ್ಟೇ ಕೇರ್ ಮಾಡಿದ್ರು ಗಿಡ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಏನು ಹಾಕಿದ್ರು ಉಳಿಯುವುದಿಲ್ಲ ಅಂತೇಳಿ ನಾವು ಹಾಗೆ ಬಿಟ್ಟಿದ್ರೆ ನಮಗೆ ಗಿಡನ ಇಷ್ಟು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಗಿಡ ಸಾಯ್ತಿತ್ತು ಇಷ್ಟೊತ್ತಿನೊಳಗೆ. ಆದ್ರೂ ನಾನು ನೋಡಲೇಬೇಕು, ಪ್ರಯತ್ನ ಪಡಲೇಬೇಕಂತೇಳಿ ಗಿಡಕ್ಕೆ ಏನಾದರೂ ಒಂದು ತಂದು ಹಾಕ್ತಾನೆ ಇದ್ದೆ. ಅದಕ್ಕೋಸ್ಕರ ನನ್ನ ಗಿಡ ನೋಡಿ ಇವಾಗ ಎಲ್ಲ ಒಂದು ಚುಕ್ಕೆ ರೋಗ ಒಂದೊಂದು ಕಾಣ್ತಾ ಇತ್ತು. ಅದಕ್ಕೆ ನಾನು ಚುಕ್ಕೆ ರೋಗಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಿ ನಿಮ್ಗೆ ತೋರಿಸಿದ್ದೆ. ಅದು ಹಾಕಿದ್ಮೇಲೆ ಹಾಗೆ ಇವಾಗ ಅಂದರೆ ಚಳಿ ಟೈಮ್ ಅಲ್ವಾ, ಇವಾಗ ಚಳಿ ಟೈಮ್ ಇರೋಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈ ಥರ ಒಂದೊಂದು ಚುಕ್ಕೆ ಕಾಣುತ್ತೆ. ಅದಿದ್ರೆ ಅದು ಬಿಸಿಲಿಗೆ ಅಂದರೆ ಇನ್ನೀಗ ಚಳಿ ಟೈಮಲ್ಲಿ ಎಲೆ ಎಲ್ಲ ಉದುರು ಹೋಗುತ್ತೆ. ಗಾಳಿ ಬಂದರೆ ಎಲೆ ಎಲ್ಲ ಅಲ್ಲೇ ಒಣಗಿ ಬೆಳ್ತಿದ್ದ ಎಲೆ ಇದೆಯಲ್ಲ ಅದೆಲ್ಲ ಅಲ್ಲೇ ಉದುರು ಹೋಗುತ್ತೆ. ಅದಿದ್ರೆ ಏನು ಸಮಸ್ಯೆ ಇಲ್ಲ. ಮತ್ತು ಈ ಹುಳಕ್ಕೆ ಮತ್ತು ಗಿಡ ಸಿಗೋದಕ್ಕೆ ಏನಾದರೂ
ಬುಡಕ್ಕೆ ಏನಾದರೂ ಹಾಕಬೇಕು, ಮತ್ತು ಎಲೆಗಳಿಗೆ ಏನಾದರೂ ಔಷಧಿ ಸ್ಪ್ರೇ ಮಾಡೋಕ್ಕೋಸ್ಕರ. ಇಲ್ಲಾಂದರೆ ಮೊಗ್ಗು ಸಿಗುವುದಿಲ್ಲ. ನಾನು ಇವತ್ತು ನನಗೆ ಬೆಳಿಗ್ಗೆ ಕೊಯ್ದಿದ್ದು ಮೊಗ್ಗು ನೋಡಿ ಫ್ರೆಂಡ್ಸ್, ಇಷ್ಟಿದೆ ನೋಡಿ, ಇಷ್ಟು ಸಿಕ್ಕಿದೆ ನೋಡಿ ಫ್ರೆಂಡ್ಸ್, ನೋಡಿ. ಅದು ಇನ್ನೇ ಸ್ವಲ್ಪ ಉಳಿದಿದ್ದೆಲ್ಲ ಅರಳಿದೆ ನೋಡಿ ಫ್ರೆಂಡ್ಸ್. ನಾನು ಇದು ವಿಡಿಯೋ ಮಾಡೋಕ್ಕೆ ಮುಂಚೆನೇ ಮೊಗ್ಗು ತೆಗೆದಿದ್ದೆ. ಫಸ್ಟೇ ಮೊಗ್ಗು ಸಿಕ್ಕಿತ್ತು. ನಮ್ಮ ಮೊಗ್ಗೆಲ್ಲ ತೆಗ್ದಾದ್ಮೇಲೆ ಇವಾಗ ನನ್ನ ಮಗ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದಾನೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡೋಕೆ ಮುಂಚೆ ನಮ್ಮ ಮೊಗ್ಗು ತೆಗ್ದಾಗಿದೆ. ಇದೆಲ್ಲ ನಿನ್ನೆದು ಅರಳಿದ್ದು. ನಾವು ಮೊಗ್ಗು ತೆಗೆಯುವಾಗ ಎಷ್ಟೇ ಹುಡುಕಿದ್ರು ಒಂದು ಒಂದೊಂದು ಗಿಡದಲ್ಲಿ ಒಂದು ಎರಡು ಮೂರು ಮೊಗ್ಗು ಅಲ್ಲೇ ಇರುತ್ತೆ. ಸಂಜೆ ಹೊತ್ತಲ್ಲಿ ಬಂದರೆ ಮೊಗ್ಗು ಸಿಗುತ್ತೆ. ನಾನು ಸಂಜೆ ಹೊತ್ತಲ್ಲಿ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಆ ಮೊಗ್ಗು ಇವತ್ತು ಅರಳ್ಕೊಂಡಿದೆ ಅಷ್ಟೇ. ಅರಳಿದ್ರೆ ಬೆಳಿಗ್ಗೆ ತೆಗಿಬೋದು. ಅದು ಹಾಗೆ ಬಿಟ್ಟಿದ್ರೆ ಮತ್ತೆ ಹುಳು ಸಮಸ್ಯೆ ಜಾಸ್ತಿನೇ ಆಗುತ್ತೆ, ಬಿಟ್ಟರೆ ಕಮ್ಮಿ ಆಗೋದಿಲ್ಲ. ಅರಳಿದ ಹೂವಂತೂ ತೆಗಿಲೇಬೇಕು ನಾವು. ಮತ್ತು ನಾನು ಬುಡಕ್ಕೆ ಅವತ್ತು 3 ಫರ್ಟಿಲೈಸರ್ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಇನ್ನೂ ಒಂದು ಬಾರಿ ಹಾಕ್ಲಿಕ್ಕಿದೆ. ಒಂದೇ ಸಲ ಹಾಕಿದ್ದ, ಅದನ್ನ ಹಾಕಲಿಲ್ಲ, ಇನ್ನು ಹಾಕಬೇಕು. ಇವಾಗ ಮಳೆ ತುಂಬ ಕಮ್ಮಿ ಇದೆ, ಮಳೆ ಇಲ್ಲ ಇವಾಗ. ಒಂದು ವಾರ 2 ವಾರ ಆಗ್ತಾನೆ ಬಂತು, ಮಳೆ ತುಂಬ ಇಲ್ಲ ಇವಾಗ. ಇನ್ನು ಮಳೆ ಸದ್ಯ ಮಳೆ ಬರುವುದಿಲ್ಲ ಅನಿಸುತ್ತೆ. ಇನ್ನು ನೋಡಬೇಕು. ನಾವೇನಾದರೂ ಹಾಕಿದ್ರು ಕೂಡಲೇ ಮಳೆ ಸ್ಟಾರ್ಟ್ ಆದರೂ ಆಗ್ಬೋದು. ಒಂದು ಸ್ವಲ್ಪ ಬೆಳಿಗ್ಗೆ ಹೊತ್ತಲ್ಲಿ ಚಳಿ ಇರುತ್ತೆ, ಮತ್ತೆ 10 ಗಂಟೆ ಮೇಲೆ ಮತ್ತೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ಚಳಿ ಇದ್ರೆ ಮಳೆ ಬರಲ್ಲ ಅಂದ್ಕೊಳ್ಬಹುದು. ಅದೆಲ್ಲ ಗಿಡದಲ್ಲೂ ನಾನು ಇವಾಗ ಮೊಗ್ಗು ತೆಗೆದಾಕಿದೆ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಮೊಗ್ಗು ಸಿಗುವುದಂದ್ರೆ ಇದೆ ಇಲ್ಲಿ 2-3 ಗಿಡದಲ್ಲಿ ಮಾತ್ರ ಸಿಗುತ್ತೆ. ಇಲ್ಲೊಂದು 3 ಗಿಡ ಇದೆ ಈ ಕಡೆ. ಅದಕ್ಕೇನು ಜಾಸ್ತಿ ಹುಳ ಏನು ಬಂದಿಲ್ಲ. ಯಾವಾಗಲೂ ನಾವು ಬಂದ್ರೆ ಜಾಸ್ತಿ ಇದನ್ನೇ ನೋಡ್ಕೊಳ್ಳೋದಲ್ಲ, ಅದಕ್ಕೋಸ್ಕರ ಜಾಸ್ತಿ ಹುಳ ಬಂದಿಲ್ಲ. ಮತ್ತು ಫ್ರೆಂಡ್ಸ್, ನಾವೀಗ ಮಳೆ ತುಂಬ ಕಮ್ಮಿ ಇದೆಯಲ್ಲ, ಮಳೆ ಬರುವುದಿಲ್ಲ. ಮಳೆ ಗಿಡದಲ್ಲಿ ಒಂದು ದಿನ ನೀರು ಹಾಕಲಿಲ್ಲ ಅಂದರೆ ಫುಲ್ ಡ್ರೈ ಆಗಿ ಇರುತ್ತೆ. ಫುಲ್ ಡ್ರೈ ಆಗಿದೆ ಅಂತೇಳಿ ಅಂದರೆ ಮೇಲ್ಗಡೆ ಮಾತ್ರ ಕಾಣಲಿಕ್ಕೆ ಸ್ವಲ್ಪ ತೇವಾಂಶ ಇದ್ದಾಗಿರುತ್ತೆ. ಮೊನ್ನೆ ನಾನೊಂದು ಗಿಡ ರಿಪೋರ್ಟ್ ಮಾಡಿದ್ನಲ್ಲ, ಅದರಲ್ಲಿ ತುಂಬ ಎತ್ತಿ ನೋಡುವಾಗ ಬುಡದಲ್ಲಿ ಕಲ್ಲು ಟೈಪ್ ಆಗಿದೆ. ಯಾಕಂದರೆ ನಾನು ನೀರು ಹಾಕ್ತಾನೆ ಇದ್ದೆ, ಮೇಲ್ಗಡೆ ನೀರು ಹಾಕಿದ್ದೆ. ಮೇಲ್ಗಡೆ ನೀರು ಹಾಕಿದ್ರೆ ಮೇಲ್ ಮಾತ್ರ ತೇವಾಂಶ ಕಾಣ್ತಾ ಇತ್ತು, ಕೆಳಗಡೆ ನೋಡಿದ್ರೆ ಫುಲ್ ಕಲ್ಲು ಟೈಪ್ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ನೀರು ಇವಾಗ ದಿನ ನೀರು ಹಾಕಬೇಕು. ಒಂದು ಹೊತ್ತಾದ್ರೂ ನೀರು ಹಾಕಲೇಬೇಕು. ಹಾಕಿ ಆ ನೀರು ಹಾಕಿದ್ಮೇಲೆ ಕೆಳಗಡೆ ಹೋಗುತ್ತಾ ಇಲ್ವ ಅಂತೇಳಿ ಚೆಕ್ ಮಾಡಿ ಹೋಗ್ಬೇಕು. ಯಾಕಂದ್ರೆ ಅದು ಕೆಳಗಡೆ ಇಳಿದು ಹೋಗುವಷ್ಟು ನೀರು ಹಾಕಬೇಕು. ನಾವು ಹಾಗೆ ನೀರು ಒಂದು ಡಬ್ಬದಲ್ಲಿ ಹಾಕಿ ಸಾಕು ಅಂತ ಬಿಟ್ಟಿದ್ರೆ ಅದು ಗಿಡಕ್ಕೆ ನೀರು ಸಾಕಾಗೋದಿಲ್ಲ. ಒಂದು ಬುಡದಲ್ಲಿ ಹಾಗೆ ಕಲ್ಲು ಟೈಪಲ್ಲಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಗಿಡದ ಬುಡದಲ್ಲಿ ಇಳಿದು ಹೋಗುವಷ್ಟು ನೀರು ನಾವು ಹಾಕಲೇಬೇಕು. ಇಳಿದು ಹೋಗುವಷ್ಟು ನೀರು ಹಾಕಲೇಬೇಕು. ನಾನು ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನು ಹಿಂದೆ ನೋಡಿದಲ್ಲಿ ನಿಮ್ಗೆ ತೋರಿಸಿದ್ದೆ ಯಾವ ಥರ ನೀರು ಹಾಕಬೇಕು, ಎಷ್ಟು ಹಾಕಬೇಕಂದ್ರೆ ತೋರಿಸಿದ್ದೆ. ಇಳಿದು ಹೋಗುವಷ್ಟು ಹಾಕಬೇಕಂತೆಲ್ಲ ಹೇಳಿದ್ದೆ. ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಕೆಳಗಡೆ ಇಳಿಯೋ ತನಕ ನೀರು ಹಾಕಿದ್ದೆ. ಇಳಿಯೋ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಇಳಿದು ಹೋಗಿದ್ರೆ ಅದಕ್ಕೆ ನೀರು ಸಾಕಾಗಿದೆ ಅಂತೇಳಿ ಅರ್ಥ. ಇಲ್ಲ ಅಂದರೆ ನೀರು ಸಾಕಾಗುದಿಲ್ಲ. ನಾವು ಬುಡಕ್ಕೆ ಏನಾದರೂ ಹಾಕ್ತಾ ಇರ್ತೀವಲ್ಲ, ತುಂಬ ಹೀಟಾಗಿ ಗಿಡದ ಬುಡ ಎಲ್ಲ ಒಣಗಿ ಅಲ್ಲ ಗಿಡ ಬಾಡುವುದು. ಯಾಕಂದರೆ ನಾವು ನೀರು ಹಾಕಿದ್ದೇ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಗಿಡ ನೋಡಿ ಫ್ರೆಂಡ್ಸ್, ನೀರು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಅಷ್ಟೊಂದು ಆ ಥರ ನೀರು ಹೊರಗಡೆ ಬೀಳ್ಬೇಕು. ನಾವು ನೀರು ಹಾಕುವಾಗ ಬುಡದಲ್ಲೇ ನೀರು ಹೋಗ್ತಾ ಇರಬೇಕು. ನಾವು ದಿನಕ್ಕೊಂದ್ಸಲ ಅದು ನೀರು ಹಾಕಲೇಬೇಕು. ಈ ಟೈಮಲ್ಲಿ ಹಾಕಿದ್ರೆ ನೀರು ಆ ಥರ ಇಳಿದು ಹೋಗ್ಬೇಕು. ನಾವು ನೀರು ಮೇಲ್ಗಡೆ ನೀರು ದಿನ ಹಾಕಿತ್ತಲ್ಲ ಸಾಕಾಗುತ್ತೆ ಅಂದ್ಬಿಟ್ಟಿದ್ರೆ ಗಿಡ ಬುಡ ಅಂದರೆ ಗಿಡ ಬಾಳಲಿ ಸ್ಟಾರ್ಟ್ ಆಗುತ್ತೆ. ನೀರು ಸಾಕಾಗೋದಿಲ್ಲ. ಇವಾಗ ಅಂತೂ ನಮ್ದು ಈಗ 2-3 ವರ್ಷದ ಗಿಡ ಇದು. ಫುಲ್ ತುಂಬ ನಾನು ಅದು ರಿಪೋರ್ಟ್ ಮೊನ್ನೆ ಅದು ತೆಗೆಯುವಾಗ ತುಂಬ ಬೇರು ತುಂಬ್ಕೊಂಡಿತ್ತು. ಅದರಲ್ಲಿ ಬರೀ ಬೇರು ಬಿಟ್ಟರೆ ಇನ್ನೇನು ಇಲ್ಲ, ಆ ಥರ ಆಗಿದೆ. ಇದು ಹಾಗೆ ನೋಡಿ ಫ್ರೆಂಡ್ಸ್, ಚಿಕ್ಕ ಪಾಟ್ ಅಂದರೆ ಇದು 12 ಇಂಚಿನ ಪಾಟ್. ಇದು 14 ಇಂಚು, ಇದು 12 ಇಂಚು. ಇದು ಜಾತ್ರೆಯಲ್ಲಿ ತಗೊಂಡು ಬಂದಿದ್ದೆ. ಇದು 12 ಇಂಚಿನ ಪಾಟ್. ಅದು 14 ಇಂಚು. ಇದು 12 ಇಂಚಿನ ಪಾಟ್ ತುಂಬ ಚಿಕ್ಕದಾಗುತ್ತೆ. ಗಿಡ ತುಂಬ ದೊಡ್ಡದಾಗಿ ಆಗಿದೆ ನೋಡಿ. ಒಂದು 8 ತಿಂಗಳಲ್ಲಿ ಗಿಡ ದೊಡ್ಡದಾಗಿ ಆಗಿದೆ, ತುಂಬ ದೊಡ್ಡದಾಗಿದೆ ನೋಡಿ. ಇದನ್ನ ಸ್ವಲ್ಪ ನನ್ನ ಹತ್ರ ಇನ್ನು ಒಂದು ಗ್ರೋ ಬ್ಯಾಗ್ ಇದೆ, ಆ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕ್ಬೇಕಂತಲೇ ಮಾಡಿದ್ದೆ. ಯಾಕಂದರೆ ಗಿಡ ತುಂಬ ಚೆನ್ನಾಗಿದೆ ಇದು, ಅದಕ್ಕೋಸ್ಕರ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕ್ತೀನಿ. ಇನ್ನು ಇದೊಂದು ನಾನು ಚೇಂಜ್ ಮಾಡಿದರೆ ಆಯಿತಾ.
ಇದೊಂದು ಬಕೆಟ್ ಒಡೆದೋಗಿದೆ ನೋಡಿ. ಇದು ತುಂಬ ಚೆನ್ನಾಗಿರೋ ಗಿಡ. ಇದಕ್ಕೂ ಒಳ್ಳೆ ಮಣ್ಣು ಹಾಕಿ ಇದನ್ನು ಚೆನ್ನಾಗಿ ಆರೈಕೆ ಮಾಡಿದ್ರೆ ಇದರಲ್ಲಿ ತುಂಬ ಮೊಗ್ಗು ತೆಗಿಬಹುದು ನಾವು. ಇವಾಗ ನಾವು ಹಾಕ್ತಿರೋದು ನೀರು ಹಾಗೆ ಕೆಳಗಡೆ ಹೋಗುತ್ತೆ. ಇಲ್ಲಿ ಹಾಕಿದ್ರೆ ನೋಡಿ ಇಲ್ಲೂ ಕೆಳಗಡೆ ಹೋಗುತ್ತೆ, ಇಲ್ಲೂ ಕೆಳಗಡೆ ಹೋಗುತ್ತೆ. ಮತ್ತು ಮಣ್ಣು ಹಾಗೆ ನೋಡಿ ಇಲ್ಲಿ ತನಕ ತುಂಬಿಕೊಂಡಿದೆ ನೋಡಿ. ನೀರು ಹಾಕಿದರೆ ಎಲ್ಲ ಕೆಳಗಡೆ ಹೋಗುತ್ತೆ, ಅದು ನೀರು ಸಾಕಾಗೋದಿಲ್ಲ. ಇದಕ್ಕೊಂದು ಗ್ರೋ ಬ್ಯಾಗ್ ಚೇಂಜ್ ಮಾಡಬೇಕು. ಅಂದರೆ ಮಣ್ಣು ಇರೋದ್ರಿಂದ ಇದಕ್ಕೋಸ್ಕರ ನಾನು ಇದನ್ನು ಚೇಂಜ್ ಮಾಡಲಿಲ್ಲ. ಚೇಂಜ್ ಮಾಡ್ತೀನಿ ಸದ್ಯದಲ್ಲಿ. ಗಿಡ ನೋಡಿ ಫ್ರೆಂಡ್ಸ್, ಗಿಡ ಚಿಕ್ಕ ಚಿಕ್ಕ ಎಲೆ ಬಂದಿದೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಎಲೆ ಬಂದರೆ ಇದರಲ್ಲಿ ಕೆಲವೊಂದು ಕೆಲೆ ನೋಡಿ ಕಲರ್ ಗ್ರೀನ್ ಆಗಿ ಬಂದಿದೆ ನೋಡಿ. ಇಷ್ಟೊಂದು ಗ್ರೀನ್ ಬರಬಾರ್ದು, ಈ ಕಲರೇ ಬರಬೇಕು. ಇವಾಗ ಪರವಾಗಿಲ್ಲ, ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ನಾವು ಅದೇ ಗಿಡನ ಚೆನ್ನಾಗಿ ಆರೈಕೆ ಮಾಡಿದರೆ ಗಿಡನ ನಾವು ಉಳಿಸ್ಕೊಳ್ಬೋದು. ನನಗೆ ಒಂದ್ಸಲ ಒಂಥರ ಕಷ್ಟ ಅನಿಸ್ತಿತ್ತು ಈ ವರ್ಷ ಮಳೆಗಾಲದಲ್ಲೇ ಗಿಡನ ಹೇಗೆ ಉಳಿಸ್ಕೊಳ್ಳೋದು, ಹೇಗೆ ಮಾಡಿದ್ರು ಗಿಡ ಉಳಿಯೋದಿಲ್ಲ ಅಲ್ಲ, ಏನಾದರೂ ಒಂದು ರೋಗ ಬರ್ತಾ ಇರುತ್ತಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಇವಾಗ ಪರವಾಗಿಲ್ಲ, ಉಳಿಸ್ಕೊಳ್ಬೋದು ಅನಿಸುತ್ತೆ ನನಗೆ. ನನ್ನ ಗಿಡನ ಇವಾಗ ಉಳಿಸ್ಕೊಂಡಿದ್ದೆ ನಾನು. ಏನೆಲ್ಲ ಉಳಿಸ್ಕೊಂಡಾಯ್ತು ನಾನು. ಹಾಗೆ ಕೆಲವೊಂದು ಮೊಗ್ಗು ನೋಡಿ ಫ್ರೆಂಡ್ಸ್, ಇದೇ ಥರ ಹೇಳಿದ್ದು ನಾನು ನೋಡಿ. ನಾನೀಗ ಇದೆಲ್ಲ ಮೊಗ್ಗು ತೆಗ್ದು ಹೋಗಿದ್ದೆ, ಹಾಗೆ ಒಂದೊಂದೇ ಮೊಗ್ಗು ಸಿಗ್ತಾ ಇತ್ತು ನೋಡಿ. ಸಂಜೆ ಹೊತ್ತು ಬಂದರೆ ಒಂದು ನಾಲ್ಕಲ್ಲ ಒಂದೊಂದು ಗಿಡದಲ್ಲಿ ಮೂರ್ನಾಲ್ಕು ಮೊಗ್ಗು ಅಂತೂ ಇದ್ದೇ ಇರುತ್ತೆ. ನಾನು ಬೆಳಿಗ್ಗೆ ಎಷ್ಟು ಕೆಳಗಡೆಗೆಲ್ಲ ಈ ಗಿಡ ಎಲ್ಲ ಎತ್ತಿ ನೋಡಿದ್ರೆ ನಮ್ಗೆ ಸಿಕ್ಕೋದಿಲ್ಲ. ಇಲ್ಲ ಅಂದ್ಕೊಂಡು ಹೋಗ್ತೀವಿ, ಆಮೇಲೆ ನೋಡಿದ್ರೆ ಗಿಡದಲ್ಲಿ ಮೊಗ್ಗಿರುತ್ತೆ, ದೊಡ್ಡದಿರುತ್ತೆ, ತುಂಬ ದೊಡ್ಡದಾಗಿರುತ್ತಲ್ಲ, ಬೇಗ ಕಾಣುತ್ತೆ. ಇಲ್ಲ ಬೆಳಿಗ್ಗೆ ಸ್ವಲ್ಪ ಚಿಕ್ಕದಲ್ಲ, ಈಗ ಚಿಕ್ಕದಂದ್ರೆ ಸ್ವಲ್ಪ ತುಂಬ ಲೇಟ್ ಆಗಿತ್ತು. ನಾನು ಬೆಳಿಗ್ಗೆ 6 ಗಂಟೆ ಬಂದಿದ್ದಲ್ಲ. ಬೆಳಿಗ್ಗೆ ಅಂದರೆ ಈಗ ಜಾಸ್ತಿ ಏನು ಮೊಗ್ಗು ಸಿಗೋದಿಲ್ಲ, ಬೇರೆ ಕಟ್ಟಿ ಕೊಡ್ಬೇಕಂತಲಿಲ್ಲ. ಇದ್ರೂ ನಾನು 400 ಮೊಗ್ಗಿದ್ರು ಕಟ್ಟಿ ನಾನು ಅಂಗಡಿಗೆ ಹೂವಿನ ಮಾರ್ಕೆಟಿಗೆ ಕೊಟ್ಟು ಕಳಿಸ್ತೀನಿ. ನಿನ್ನೆ ಕೊಟ್ಟು ಕಳಿಸಿದ್ದೆ, ಇವತ್ತು ಕಟ್ಟಿ ಕೊಡ್ತೀನಿ. ನಮ್ಮ ಯಜಮಾನರು ತಗೊಂಡೋಗಿ ಕೊಡ್ತಾರೆ ಅಂಗಡಿಗೆ. ಇಷ್ಟೇ ಬೆಸ್ಟ್. ಇದನ್ನೇ ನಾನು ಅಂದರೆ ನನ್ನ ಗಿಡನ ಫ್ರೆಂಡ್ಸ್, ನನ್ನ ಗಿಡನ ಹೇಗೆ ಉಳಿಸ್ಕೊಂಡಿದ್ದೆ ಅಂತೇಳಿ ನಾನು ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಅದಷ್ಟೇ, ನಾವು ಅಷ್ಟೇನು ಗಿಡನ ಚೆನ್ನಾಗಿ ಆರೈಕೆ ಮಾಡಿದ್ರೆ ಮಾತ್ರ ನಮ್ಮ ಗಿಡನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಮತ್ತು ಗಿಡದ ಮೇಲೆ ನಾವು ಒಂಥರ ಬೇಜಾರು ಅಂದರೆ ವೈರಾಗ್ಯ ತೋರಿಸಿದ್ರೆ ಗಿಡನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಗಿಡನ ಅಷ್ಟೇ ಚೆನ್ನಾಗಿ ಆರೈಕೆ ಮಾಡಿದ್ರೆ ನಾವು ಗಿಡನ ಉಳಿಸ್ಕೊಳ್ಬೋದು. ಎಷ್ಟು ಮಳೆಗಾಲದಲ್ಲಿ ಎಷ್ಟು ಮಳೆ ಬಂದರೂ ನಾವು ಉಳಿಸ್ಕೊಳ್ಬೋದು. ಸ್ವಲ್ಪ ಆರೈಕೆ ಮಾಡಬೇಕಷ್ಟೇ. ಮಳೆಗಾಲದಲ್ಲಿ ಪ್ರತಿಯೊಂದು ಗಿಡನೂ ಹಾಳಾಗಿ ಇರುತ್ತೆ. ಪ್ರತಿಯೊಂದು ಗಿಡನೂ, ಈ ಗಿಡ ನಮ್ಮ ಮಲ್ಗೆ ಗಿಡ ಅಂತೇಳಿಲ್ಲ, ಪ್ರತಿಯೊಂದು ಗಿಡನೂ ನಮ್ಮ ಮನೆಯಲ್ಲಿ ದಾಸವಾಳ ಗಿಡ ಎಷ್ಟೊಂದು ಇದ್ದಿತ್ತು ಅದೆಲ್ಲ ಹೋಗಿದೆ. ಇದು ಮತ್ತೇನು, ಇದು ಪೋಟಲ್ಲಿರೋ ಗಿಡ ಮತ್ತೆ ಬದುಕೋದು ಕಷ್ಟ ಅಲ್ವಾ. ಇದನ್ನ ನಾವು ಭಾರಿ ಜಾಗೃತಿಯಲ್ಲಿ ನೋಡ್ಕೊಳ್ಳೋಣ. ಅಂದರೆ ನಮ್ಮ ಮಳೆಗಾಲದಲ್ಲಿ ಈ ವರ್ಷ ಮತ್ತು ಹಿಂದಿನ ವರ್ಷ ನಮಗೆ ಮಳೆಗಾಲದಲ್ಲಿ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಮಳೆ ಬರೋಕ್ಕೋಸ್ಕರ ಎಷ್ಟೊತ್ತಿಗೆ ನೋಡಿದ್ರು ಮಳೆ ಅಲ್ಲ, ಮೇಲ್ಗಡೆ ಬಂದರೆ ಅಷ್ಟೊಂದು ಕಾಲು ಜಾರ್ತೈತೆ. ಎಲ್ಲ ಟ್ಯಾರಿಸ್ ಮೇಲೆ ನೋಡಿ ಎಲ್ಲ ಪಾಚಿ ಕೊಟ್ಕೊಂಡು ಯಾವ ಥರ ಆಗಿದೆ ನೋಡಿ. ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೆ, ಎಲ್ಲ ನೋಡಿ ಕಲರ್ ಎಲ್ಲ ಬ್ಲ್ಯಾಕ್ ಕಲರ್ ಆಗಿದೆ ನೋಡಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.